ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ 2026ನೇ ಸಾಲಿನಲ್ಲಿ ಮಹಿಳೆಯರು ಮತ್ತು ಸಾರ್ವಜನಿಕರು ಬಸ್ ನಿಲ್ದಾಣದಲ್ಲಿ ಬಸ್ಸನ್ನು ಹತ್ತುವ ಸಂದರ್ಭದಲ್ಲಿ ಗದ್ದಲವನ್ನು ಕ್ರಿಯೇಟ್ ಮಾಡಿ ಅದನ್ನು ದುರುಪಯೋಗಪಡಿಸಿಕೊಂಡು ಜನರು ಬೆಲೆ ಬಾಳುವ ಆಭರಣಗಳನ್ನು ತೆಗೆದುಕೊಂಡು ಹೋಗ್ತಿರತಕ್ಕಂಥ ಸಂದರ್ಭದಲ್ಲಿ ಪಿಕ್ ಪಾಕೆಟಿಂಗ್ ಮಾಡೋದು ಒಂದು 2 ಪ್ರಕರಣಗಳು ದಾಖಲಾಗಿತ್ತು. ಆ ಪ್ರಕರಣಗಳ ನಾವು ಬೆನ್ನತ್ತಿ CCTVಗಳ ಪರಿಶೀಲನೆ ಮಾಡಿ ಮತ್ತು ಸಂಶಯಾಸ್ಪದ ವ್ಯಕ್ತಿಗಳು ಯಾರಿದ್ದಾರೆ ಅಂತ ಚೆಕ್ ಮಾಡಿ ಮತ್ತು MOಗಳನ್ನು ಚೆಕ್ ಮಾಡಿ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯ ಪ್ರವೀಣ್ ಗಂಗೋಳ್ ಹಾಗೂ ಸಂಪನ್ನವರು ಇವರು ಇಬ್ಬರ ನೇತೃತ್ವದ ತಂಡ ಇದನ್ನು ಸೂಪರ್ವೈಸ್ ಮಾಡಲಿಕ್ಕೆ CPI ಕಿತ್ತೂರು ಅವರು ಸೂಪರ್ವಿಷನ್ ಮಾಡಿರ್ತಾರೆ. ಮತ್ತು ನಮ್ಮೆಲ್ಲ ಕ್ರೈಮ್ ಸಿಬ್ಬಂದಿಗಳು ಕೂಡಿ ಅಂತರ್ ಜಿಲ್ಲಾ ಒಬ್ಬ ಕಳ್ಳನನ್ನು ನಾವು ಬಂಧಿಸಿದ್ದೀವಿ. ಆ ಕಳ್ಳನ ಹೆಸರು ಅವಿನಾಶ್ ನಾಗೇಶ್ ಬೆಸ್ತರ್ ಅಂತಂದು 31 ವರ್ಷ, ಸೆಟಲ್ಮೆಂಟ್ ಏರಿಯಾ, ಹುಬ್ಬಳ್ಳಿ ಧಾರವಾಡ ಸಿಟಿ. ಸೊ ಇವರು ಬಂದುಬಿಟ್ಟು ಈ ಗದ್ದಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಮಹಿಳೆಯರು ಯಾರು ತೊಗೊಂಡು ಹೋಗ್ತಾ ಇರ್ತಾರೆ ಆಭರಣಗಳನ್ನ ಅದನ್ನು ಜಿಪ್ ಓಪನ್ ಮಾಡಿ ಪಿಕ್ ಪಾಕೆಟಿಂಗ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಆರೋಪಿಯನ್ನು ನಾವು ಬಂಧಿಸಿ ಅದನ್ನು ಎನ್ಕ್ವೈರಿ ಮಾಡಿದಾಗ ಆತನು ಕಿತ್ತೂರು ಬಸ್ ನಿಲ್ದಾಣದಲ್ಲಿ ಕಳ್ಳತನ ಮಾಡಿರೋದನ್ನು ಒಪ್ಕೊಂಡಿರ್ತಾನೆ. ಈ ಪ್ರಕಾರವಾಗಿ 2 ಪ್ರಕರಣಗಳು ನಮ್ಮಲ್ಲಿ ಪತ್ತೆಯಾಗಿರ್ತವೆ. ಸೊ ಆತನಿಂದ ಸುಮಾರು 1 ಲಕ್ಷ ರೂಪಾಯಿಗಳ ನಗದು ಹಣವನ್ನು ನಾವು ವಶಪಡಿಸಿಕೊಂಡಿದ್ದೀವಿ. ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದೀವಿ. ಸೊ ಈ ಎಲ್ಲ ಪ್ರಕರಣಗಳನ್ನು ನಾವು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಸಾರ್ವಜನಿಕರು ಏನು ಮಾಡ್ತಾರೆ, ಬಸ್ ಹತ್ತುವ ಸಂದರ್ಭದಲ್ಲಿ ಸೀಟ್ ಸಿಗಬೇಕು ಅನ್ನೋ ಕಾರಣಕ್ಕೆ ಗದ್ದಲ ಆದರೂ ಕೂಡ ಅದರಲ್ಲಿ ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವರು ಕಳ್ಳರು ಏನು ಮಾಡ್ತಾಯಿದ್ದಾರೆ, ಒಬ್ಬರೇ ಬರ್ತಾಯಿಲ್ಲ, 4 ರಿಂದ 5 ಜನ ಬಂದು ತಂಡ ಮಾಡಿಕೊಂಡು ಅವ್ರಿಗೆ ಆರ್ಟಿಫಿಷಿಯಲ್ ಒಂದು ರಶ್ ಕ್ರಿಯೇಟ್ ಮಾಡಿ ಅಂತ ಪಿಕ್ ಪಾಕೆಟಿಂಗ್ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಸಾರ್ವಜನಿಕರು ಯಾರೇ ಆದರೂ ಕೂಡ ನಮ್ಮ ಬೆಲೆ ಬಾಳುವ ಆಭರಣಗಳನ್ನ ರಕ್ಷಣೆ ಮಾಡ್ಕೋಬೇಕು, ಅವರು ಅದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತು ರಶ್ ಇದ್ದಾಗ ದಯವಿಟ್ಟು ಹತ್ತಲಿಕ್ಕೆ ಹೋಗ್ಬಾರ್ದು. ಸೊ ಸರತಿ ಸಾಲಿನಲ್ಲಿ ಹತ್ತಬೇಕು. ಮತ್ತು ಅವರು ವೆನಿಟಿ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಅದು ಹಿಂದೆ ಇರಬೇಕಾದ್ರೆ ಅವರು ರಶ್ ಮಾಡಿದಾಗ ಹಿಂದೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನು ಕೂಡ ಪ್ರಿವೆಂಟ್ ಮಾಡಬೇಕು. ಮತ್ತು ಯಾರೇ ಆಗಲಿ ಸಾರ್ವಜನಿಕರು ಕಳ್ಕೊಂಡ ಮೇಲೆ ಹುಡುಕಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಮೊದಲೇ ಕೂಡ ಪ್ರಿವೆಂಟ್ ಮಾಡಬೇಕು, ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಓಡಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಬಸ್ ನಿಲ್ದಾಣದಲ್ಲಿ ಕೂಡ ನಮ್ಮ ಪ್ರತಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಾಲಿನಲ್ಲಿ ನಾವು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಾಯಿದ್ದೀವಿ. ಸಾರ್ವಜನಿಕರಿಗೆ ನಾವು ತಿಳುವಳಿಕೆಯನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಈ ಥರ ಘಟನೆಗಳು ನಾವು ಪದೇ ನಾವು ಪ್ರಯತ್ನ ಮಾಡಿ ತನಿಖೆ ಮಾಡಿ ನಾವು ಆರೋಪಿಗಳನ್ನು ಪತ್ತೆ ಹಚ್ಚಿದಾಗಲೂ ಕೂಡ ವಿಭಿನ್ನ ರೀತಿಯಲ್ಲಿ ಕಳ್ಳತನ ಪ್ರಕರಣ ದಾಖಲಾಗ್ತಾ ಇದ್ದಾವೆ. ಸೊ ಹೀಗಾಗಿ ಸಾರ್ವಜನಿಕರದ್ದು ಏನಿದೆ ಅದೊಂದು ಜವಾಬ್ದಾರಿ ಆಗ್ತದೆ. ತಮ್ಮ ಆಭರಣಗಳನ್ನ ಮತ್ತು ತಾವು ಒಯ್ದಂಥ ಹಣವನ್ನು ಕೂಡ ಅವರು ಸುರಕ್ಷಿತವಾಗಿ ಇಟ್ಕೋಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಎಲ್ಲ ಕಿತ್ತೂರು ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಇನ್ನೂ ಹೆಚ್ಚು ಪ್ರಕರಣಗಳನ್ನು ಪತ್ತೆ ಮಾಡಿ ಮತ್ತು ಅಪರಾಧಗಳನ್ನ ತಡೆಗಟ್ಟುವಲ್ಲಿ ಕರ್ತವ್ಯ ನಿರ್ವಹಿಸಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದ. ಸರಿ, ಮತ್ತೇನು ಪ್ರಕರಣ ಅದಾವ್ರಿ ಇವ್ರ ಮೇಲೆ ಪ್ರಕರಣ ಯಾವುದೂ ಕಂಡು ಬಂದಿಲ್ಲ, ಈವರೆಗೂ ಕಂಡು ಬಂದಿಲ್ಲ. 2 ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದರು, ಅವೆರಡು ಪ್ರಕರಣಗಳನ್ನು ಒಪ್ಕೊಂಡಿದ್ದಾರೆ. ಇದನ್ನು ಇನ್ನೂ ಇದ್ರ ಬಗ್ಗೆ ನಾವು ಇನ್ನೂ ಜಾಸ್ತಿ ಮಾಡಿಲ್ಲ, ಇನ್ನೂ ತನಿಖೆ ಮಾಡ್ತೀವಿ. ಮತ್ತು ಯಾವುದಾದ್ರು ಪ್ರಕರಣಗಳು ಏನಾದರೂ ಇದ್ದರೆ ಮತ್ತು ಇನ್ನೂ ಬೇರೆಷ್ಟು ಆರೋಪಿಗಳಿದ್ದರೆ ಅವ್ರನ್ನೂ ಕೂಡ ನಾವು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ನಾವು ಕೈಗೊಳ್ತೀವಿ.